ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ಸೈಬರ್ ಎಕ್ಸ್ಪರ್ಟ್ ಕೆ.ವಿ. ಚರ್ಲಿಂಗಮಠ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಈಗಿನ ಈ ಡಿಜಿಟಲ್ ವರ್ಲ್ಡಲ್ಲಿ ಯುವಕರು ಈ ಲೋನ್ ಆ್ಯಪ್ಸ್, ಫೇಕ್ ಲೋನ್ ಆ್ಯಪ್ಸ್ಗಳನ್ನು ತಮ್ಮ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಮಾಡಿ ತಮ್ಮ ತುರ್ತು ಪರಿಸ್ಥಿತಿಯಲ್ಲಿ ಸಿಗುವಂಥ ಹಣವನ್ನು ಬಳಸಿಕೊಂಡು ಈ ಸೈಬರ್ ವಂಚನೆಗೆ ಬಲಿಯಾಗ್ತಾ ಇದ್ದಾರೆ. ಮೊದಲನೇದಾಗಿ ಇವು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಇವು ಚೈನಾ ಬೇಸ್ಡ್ ಕಂಪ್ನಿ ಆ್ಯಪ್ಗಳಾಗಿರ್ತವೆ. ಇವು ಚೈನಾದವ್ರನ್ನ ಸೃಷ್ಟಿ ಮಾಡಿ ಭಾರತದಲ್ಲಿ ಬಿಟ್ಟಿರ್ತಾರೆ. ಗೂಗಲ್ ಪ್ಲೇಸ್ಟೋರಲ್ಲಿ ಫೇಕ್ ಲೋನ್ ಆ್ಯಪ್ಗಳಿವು. ಇವು ಲೋನ್ ಆ್ಯಪ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡಿದರೆ, ಮೊದಲನೇದಾಗಿ ಆ್ಯಪ್ನು ತಮ್ಮ ಕಾಂಟ್ಯಾಕ್ಟ್ ಆ್ಯಕ್ಸಸ್ ಕೇಳುತ್ತೆ, ನಂತರ ಗ್ಯಾಲರಿ ಆ್ಯಕ್ಸಸ್ ಕೇಳುತ್ತೆ, ಆಮೇಲೆ ಲೊಕೇಶನ್ ಆ್ಯಕ್ಸಸ್ ಕೇಳುತ್ತೆ. ಯಾವಾಗ ನೀವು ಲೋನ್ ತೊಗೊಳ್ತೀರಾ, ಲೋನ್ ತೊಗೊಂಡ ನಂತರ ಆ ಲೋನ್ ತೊಗೊಂಡ ನಂತರ ಏನಾಗುತ್ತೆ, ನಿಮ್ಮ ಎಲ್ಲ ಮಾಹಿತಿಯು ಕೂಡ ಸೈಬರ್ ವಂಚಕರ ಹತ್ರ ಹೋಗ್ತದೆ. ನಿಮಗೆ ಲೋನ್ ನಿಮ್ಮ ಖಾತೆಗೆ ಜಮಾ ಆಗ್ತದೆ. 2,000, 3,000, 5,000, 5,000ರಿಂದ 50,000ವರೆಗೂ ನಿಮಗೆ ದುಡ್ಡು ಜಮಾ ಆಗ್ತದೆ. ಆ ದುಡ್ಡು ಜಮಾ ಅದನ್ನು ನೀವು ಬಳಸ್ಕೊಂಡು 10 ದಿವಸದಲ್ಲಿ ಇಲ್ಲ 20 ದಿವಸದಲ್ಲಿ ವಿತ್ ಇಂಟ್ರೆಸ್ಟ್ ಪೇ ಮಾಡಿ ಅಂತ ಹೇಳ್ತಾರೆ. ಆವಾಗ ನೀವೇನು ಮಾಡ್ತೀರಿ, ರೀಪೇಮೆಂಟ್ ಮಾಡ್ತೀರಿ. ರೀಪೇಮೆಂಟ್ ಮಾಡಿದ ನಂತರ ಅವ್ರ ಆಟ ಶುರುವಾಗುತ್ತೆ. ಆವಾಗ ಅವ್ರು ಹೇಳ್ತಾರೆ, ನಿಮ್ದು ಇನ್ನೂ ಇಷ್ಟು ದುಡ್ಡು ಬಾಕಿ ಇದೆ, ಕೊಡಬೇಕಾಗಿದೆ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಆವಾಗ ನೀವು ಅವ್ರ ಜೊತೆ ವಾದ ಮಾಡಿದಾಗ ನಿಮ್ಮ ಪರ್ಸನಲ್ ಫೋಟೋಗಳನ್ನು ಅವರು ಯೂಸ್ ಮಾಡಿಕೊಂಡು ಅದನ್ನು ಮಾರ್ಪಿಂಗ್ ಮಾಡಿ, ಎಡಿಟ್ ಮಾಡಿ, ಕೆಲವೊಂದಷ್ಟು ನಿಮ್ಮ ಕಾಂಟ್ಯಾಕ್ಟ್ಸ್ನವ್ರಿಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ಟು ನಿಮಗೆ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮ ಕೆಲವೊಂದು ಮಾಹಿತಿಗಳನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಅಂತ ಹೆದರಿಸಿ ನಿಮ್ಮ ಹತ್ರ ಹೆಚ್ಚಿನ ದುಡ್ಡು ಕೀಳುವ ಸಾಧ್ಯತೆ ಇದೆ. ಆದ್ದರಿಂದ ದಯವಿಟ್ಟು ಎಲ್ಲ ಯುವಕ ಮತ್ತು ಯುವತಿಯರು ನಿಮ್ಮ ಈ ಸೈಬರ್ ವಂಚನೆ ಜಾಲಕ್ಕೆ ಒಳಗಾಗದೆ ನಿಮ್ಮ ಬ್ಯಾಂಕಿನ ಇನ್ಸ್ಟಂಟ್ ಲೋನ್ ಅನ್ನು ಪಡೆದುಕೊಂಡು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.